ವೆಲ್ಕಮ್ ಟು ವಿಜ್ಞಾನ ಜಗತ್ತು. ನಾವು ಕಳೆದ ಸಂಚಿಕೆಯಲ್ಲಿ ವಿದ್ಯುತ್ ಶಕ್ತಿ ಪಾಠದಲ್ಲಿ ವಿದ್ಯುತ್ ರೋಧ ಅವಲಂಬಿಸಿರುವ ಅಂಶಗಳ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಅವೇನಿದೆ ಅಂದರೆ ವಾಹಕದ ಉದ್ದ ಹೆಚ್ಚಾದಂತೆ ವಾಹಕದ ರೋಧ ಹೆಚ್ಚಾಗುತ್ತದೆ. ಎರಡನೇದಿತ್ತು ವಾಹಕದ ಅಡ್ಡ ಕೊಯ್ತ. ಅಡ್ಡ ಕೊಯ್ತ ಹೆಚ್ಚಾದಂತೆ ವಾಹಕತೆ ಹೆಚ್ಚಾಗ್ತದೆ, ಅಂದರೆ ರೋಧ ಕಡಿಮೆ ಆಗ್ತದೆ ಅಂತ. ಇನ್ನು ಮೂರನೇದು ವಾಹಕದ ಸ್ವಾಭಾವಿಕ ಗುಣ ಅಥವಾ ಪ್ರಾಕೃತಿಕ ಗುಣ ಇಲ್ಲಿ ರೋಧವನ್ನು ಹೆಚ್ಚು ಅಥವಾ ಕಡಿಮೆ ಮಾಡುವಂಥ ಕೆಲಸ ಮಾಡ್ತಾ ಇತ್ತು ಅಂತ. ಹಾಗಾದರೆ ಇಲ್ಲಿ ವಾಹಕದ ರೋಧ ಉದ್ದವನ್ನು ನೇರವಾಗಿ ಅವಲಂಬಿಸಿದರೆ ಅಡ್ಡ ಕೊಯ್ತ ಹೆಚ್ಚಾದಂತೆ ರೋಧ ಕಡಿಮೆ ಆಗ್ತದೆ ಅಂತ ಗೊತ್ತಾಗುತ್ತೆ. ಸೊ ಇದನ್ನೇ ತಗೊಂಡು ನಾವು ಸೂತ್ರ ಬರಿತೀವಿ. R = ρ L/A. ಸೊ ಅಂದರೆ ಇಲ್ಲಿ L ಅನ್ನೋದು ವಾಹಕದ ಉದ್ದ, A ಅನ್ನೋದು ಏರಿಯಾ ಅಂದರೆ ವಾಹಕದ ಅಡ್ಡ ಕೊಯ್ತ, ಇನ್ನು ರೋ ಅನ್ನೋದು ರೋಧಶೀಲತೆ ಅನ್ನುವಂಥದ್ದನ್ನು ಹೇಳ್ತೀವಿ. ಸೊ ಅಂದರೆ ಇಲ್ಲಿ ಉದ್ದ ಹೆಚ್ಚಾದಂತೆ ರೋಧ ಹೆಚ್ಚಾಗ್ತದೆ, ಅದೇ ಏರಿಯಾ ಹೆಚ್ಚಾದಂತೆ ರೋಧ ಕಡಿಮೆ ಆಗ್ತದೆ. ಆದರೆ ರೋಧಶೀಲತೆ ಅನ್ನೋದು ವಾಹಕದ ಒಂದು ರೋಧಶೀಲತೆ ಆಗಿರ್ತದೆ. ಸೊ ಹಾಗಾದರೆ ರೋಧಶೀಲತೆ ಮತ್ತು ರೋಧ ಇವೆರಡರ ನಡುವೆ ಏನು ವ್ಯತ್ಯಾಸ ಅನ್ನುವಂಥ ಮುಖ್ಯವಾದ ಪ್ರಶ್ನೆ ಇಲ್ಲಿ ನಮಗೆಲ್ಲರಿಗೂ ಕಾಣಿಸ್ಕೊಳ್ತದೆ. ಹಾಗಾದರೆ ರೋಧ ಮತ್ತು ರೋಧಶೀಲತೆಯ ನಡುವೆ ವ್ಯತ್ಯಾಸ ಏನು ಅಂತ ನೋಡೋಣ. ರೋಧ ಅಂದರೆ ವಿದ್ಯುತ್ ಪ್ರವಾಹವನ್ನು ರೋಧಿಸುವ ವಾಹಕದ ಸಾಮರ್ಥ್ಯ, ಆದರೆ ರೋಧಶೀಲತೆ ಅಂದರೆ ವಿದ್ಯುತ್ ಪ್ರವಾಹವನ್ನು ರೋಧಿಸುವ ವಾಹಕದ ವಸ್ತುವಿನ ಸಾಮರ್ಥ್ಯ. ಇದು ವಾಹಕದ ಸಾಮರ್ಥ್ಯ ಅಲ್ಲ, ವಸ್ತುವಿನ ಸಾಮರ್ಥ್ಯವಾಗಿರ್ತದೆ. ಇಲ್ಲಿ ರೋಧವನ್ನು ನಾವು ರೋಧವನ್ನು ಓಮ್ನಲ್ಲಿ ಅಳಿತೀವಿ, ಆದರೆ ರೋಧಶೀಲತೆಯನ್ನು ನಾವು ಓಮ್ ಮೀಟರ್ನಲ್ಲಿ ಅಳಿತೀವಿ. ಯಾಕಂದರೆ ಇಲ್ಲಿ ಲೆಂತ್ ಈಸ್ ಫಿಕ್ಸ್ಡ್, ಅಲ್ಲಿ ನಿರ್ದಿಷ್ಟವಾದ ಉದ್ದವನ್ನು ಹೊಂದಿರ್ತದೆ ಆ ವಸ್ತು ಅಂತ. ಹಾಗಾಗಿ ρ ಅಂತೀವಿ. ಇದರ ಏಕಮಾನವಾಗಿ ಬಳಸೋದು ಸಹ ರೋ. ಹಾಗೆಯೇ ಇಲ್ಲಿ ಓಮ್ ಮೀಟರ್ ಅನ್ನೋದು ರೋಧಶೀಲತೆಯ ಏಕಮಾನವಾಗಿರ್ತದೆ. ಇನ್ನು ರೋಧ ವಾಹಕದ ಉದ್ದ ಮತ್ತು ಅಡ್ಡ ಕೊಯ್ತದ ಮೇಲೆ ಅವಲಂಬಿಸಿರುತ್ತದೆ, ಆದರೆ ರೋಧಶೀಲತೆ ಉದ್ದ ಮತ್ತು ಅಡ್ಡ ಕೊಯ್ತದ ಮೇಲೆ ಅವಲಂಬಿತವಾಗಿರುವುದಿಲ್ಲ. ಸೊ ನಾವಿಲ್ಲಿ ತಿಳ್ಕೊಬೋದು ಏನು ಅಂತಂದರೆ, ವಾಹಕದ ರೋಧ ಹೆಚ್ಚು ಕಡಿಮೆ ಆಗ್ತಾ ಇರ್ತದೆ, ಆದರೆ ರೋಧಶೀಲತೆ ಯಾವುದೇ ಕಾರಣಕ್ಕೂ ಬದಲಾಗುವುದಿಲ್ಲ. ಇದು ಬೇರೆ ಬೇರೆ ವಸ್ತುಗಳಲ್ಲಿ ಬೇರೆ ಬೇರೆ ಆಗಿರ್ತದೆ. ಇಲ್ಲಿ ವಾಹಕದ ರೋಧ ತಾಪಮಾನದ ಮೇಲೆ ಅವಲಂಬನೆಯಾಗಿದ್ದರೆ, ಇಲ್ಲಿ ರೋಧ ವಾಹಕದ ವಸ್ತುವಿನ ಮೇಲೆ ಅವಲಂಬಿತವಾಗಿದೆ. ರೋಧಶೀಲತೆ ವಸ್ತುವಿನ ಮೇಲೆ ಇದು ಸಹ ಅವಲಂಬಿತವಾಗಿದೆ ಅಂತ ಹೇಳ್ಬೋದು. ಹಾಗಾದರೆ ನಮಗೆ ಇಲ್ಲಿವರೆಗೆ ರೋಧ ಮತ್ತು ರೋಧಶೀಲತೆಯ ನಡವರ್ಕ ವ್ಯತ್ಯಾಸ ಏನು ಅಂತ ಗೊತ್ತಾಯಿತು ಅಂತ ಅನ್ಕೊಳ್ತೀನಿ. ಈಗ ಸಾಮಾನ್ಯವಾಗಿ ಲೋಹಗಳು ಮತ್ತು ಮಿಶ್ರಲೋಹಗಳು ಅತ್ಯಂತ ಕಡಿಮೆ ರೋಧಶೀಲತೆಯನ್ನು ಹೊಂದಿರ್ತವೆ. ರೋಧಶೀಲತೆ ಎಷ್ಟು ಕಡಿಮೆ ಇರ್ತದೆ ಅಷ್ಟು ಉತ್ತಮ ವಾಹಕವಾಗಿರ್ತವೆ. ಹಾಗಾಗಿ ಇವುಗಳನ್ನು ವಿದ್ಯುತ್ ವಾಹಕಗಳಾಗಿ ಅಲ್ಯೂಮಿನಿಯಮನ್ನು, ತಾಮ್ರವನ್ನು ನಾವು ಬಳಸ್ತೀವಿ, ಯಾಕಂದರೆ ಅವು ಉತ್ತಮ ವಾಹಕಗಳಾಗಿರ್ತವೆ. ಅದೇ ಟಂಗಸ್ಟನ್ ಬಂದರೆ ಅದರ ರೋಧ ತುಂಬ ಜಾಸ್ತಿ, ಹಾಗಾಗಿ ಅದು ಅತಿ ಹೆಚ್ಚು ರೋಧ ಹೊಂದಿರೋದರಿಂದ ಬಲ್ಬದಲ್ಲಿ ಬಳಸ್ತಾರೆ. ಇನ್ನು ನಮ್ಮಲ್ಲಿ ಒಂದು ಪ್ರಶ್ನೆ ಬರ್ತದೆ, ಬಹಳಷ್ಟು ಮಿಶ್ರಲೋಹಗಳನ್ನು ವಿದ್ಯುತ್ ವಾಹಕಗಳಲ್ಲಿ ಬಳಸ್ತೀವಿ, ಯಾಕೆ? ಆದರೆ ಮಿಶ್ರಲೋಹಗಳು ಸಾಮಾನ್ಯವಾಗಿ ಹೆಚ್ಚು ರೋಧವನ್ನು ಹೊಂದಿರ್ತವೆ. ಬಳಸಲಿಕ್ಕೆ ಮುಖ್ಯವಾದ ಕಾರಣ ಏನು ಅಂತಂದರೆ, ಉಷ್ಣೋತ್ಪಾದನಾ ಸಾಧನಗಳಲ್ಲಿ ಇದನ್ನು ಬಳಸ್ತೀವಿ, ಯಾಕಂದರೆ ಇದು ಹೆಚ್ಚು ಉಷ್ಣವನ್ನು ಉತ್ಪತ್ತಿ ಮಾಡಲಿಕ್ಕೆ ಸಹಾಯ ಮಾಡ್ತವೆ ಹಾಗೂ ಕರಗು ಬಿಂದುವನ್ನು ಅತಿ ಹೆಚ್ಚನ್ನು ಹೊಂದಿರ್ತವೆ. ಹಾಗಾಗಿ ಅದು ಆಗೋದಿಲ್ಲ, ತುಂಬ ಚೆನ್ನಾಗಿ ಬಾಳಿಕೆ ಬರ್ತವೆ. ಇನ್ನು ಇನ್ಸುಲೇಟರ್ಸ್ ಅವಾಹಕಗಳು ಅತ್ಯಂತ ಹೆಚ್ಚು ರೋಧಶೀಲತೆಯನ್ನು ಹೊಂದಿರ್ತವೆ, ಹಾಗಾಗಿ ಇವುಗಳ ಮೂಲಕ ಯಾವುದೇ ರೀತಿಯ ವಿದ್ಯುತ್ ಪ್ರವಾಹ ಆಗುವುದಿಲ್ಲ. ಇನ್ನು ರೋಧಕಗಳ ಜೋಡಣೆಯ ಬಗ್ಗೆ ಕಲಿತಾ ಹೋಗೋಣ ಬನ್ನಿಗಾದರೆ. ಇಲ್ಲಿ ನಮಗೆ 2 ವಿದ್ಯುತ್ ಮಂಡಲಗಳನ್ನು ಕೊಟ್ಟಿದ್ದಾರೆ. ಒಂದನೇ ಮಂಡಲದಲ್ಲಿ ರೋಧಗಳನ್ನು ಸರಣಿಯಲ್ಲಿ ಜೋಡಿಸಿದ್ದಾರೆ, ಎರಡನೇದರಲ್ಲಿ ಸಮಾಂತರವಾಗಿ ಜೋಡಿಸಿದ್ದಾರೆ. ಹಾಗಾದರೆ ಇವೆರಡರಲ್ಲಿ ಏನೇನು ವ್ಯತ್ಯಾಸ ಅದ ಅನ್ನೋದನ್ನು ನೋಡ್ತಾ ಹೋಗೋಣ ಬನ್ನಿಗಾದರೆ. ಇಲ್ಲಿ ಹೇಗೆ ಕನೆಕ್ಷನ್ ಮಾಡಿದ್ದಾರೆ ಅಂತ ನೋಡೋಣ. ಸೊ ಒಂದನೇ ಮಾದರಿಯಲ್ಲಿ ನಮಗೆ ರೋಧಕಗಳನ್ನು ಸರಣಿಯಲ್ಲಿ ಕನೆಕ್ಟ್ ಮಾಡಿದ್ದಾರೆ. ಎರಡನೇದರಲ್ಲಿ ಬಂದರೆ ಎಲ್ಲ ರೋಧಗಳನ್ನು ಸಮಾಂತರವಾಗಿ ಜೋಡಿಸ್ತಾ ಹೋಗಿದ್ದಾರೆ.
ಇದು ಒಂದನೇ ವ್ಯತ್ಯಾಸ. ಇನ್ನು ಕರೆಂಟ್ ಫ್ಲೋ ಮೀನ್ಸ್ ವಿದ್ಯುತ್ ಪ್ರವಾಹದಲ್ಲಿ ಏನು ವ್ಯತ್ಯಾಸ ಆಗ್ತದೆ ಅಂತ ನೋಡೋಣ. ಒಂದನೇದರಲ್ಲಿ ಎಲ್ಲ ಸರಣಿಯಾಗಿರೋದ್ರಿಂದ ಎಲ್ಲದರಲ್ಲೂ ಒಂದೇ ಸಮಾನವಾಗಿ ವಿದ್ಯುತ್ ಪ್ರವಾಹ ಆಗ್ತದೆ. ಆದರೆ ಎರಡನೇದರಲ್ಲಿ ಬಂದರೆ ಸಮಾಂತರದಲ್ಲಿ ವಿದ್ಯುತ್ ಪ್ರವಾಹ ಮೂರರಲ್ಲೂ ಒಡೆದು ಹೋಗ್ತದೆ. ಹಾಗಾಗಿ ಮೂರರಲ್ಲೂ ವಿದ್ಯುತ್ ಪ್ರವಾಹ ಬೇರೆ ಬೇರೆ ಆಗ್ತಾ ಹೋಗ್ತದೆ. ಹಾಗಾದರೆ ಟೋಟಲ್ ರೆಸಿಸ್ಟೆನ್ಸ್ ಒಟ್ಟು ರೋಧ ಹೆಂಗೆ ವ್ಯತ್ಯಾಸ ಆಗ್ತದೆ? ಸರಣಿಯಲ್ಲಿ ಒಟ್ಟು ರೋಧಗಳನ್ನು ಕೂಡಿಸಿದಾಗ ಆಗುವ ರೆಸಿಸ್ಟೆನ್ಸ್ ಎಷ್ಟಾಗ್ತದೆ ಅದನ್ನು ಒಟ್ಟು ರೋಧ ಅಂತ ಕರಿತೀವಿ. ಅದೇ ನಮ್ಮ ಸಮಾಂತರದಲ್ಲಿ ರೋಧಗಳನ್ನು ಎಷ್ಟು ಹೆಚ್ಚು ಸಮಾಂತರವಾಗಿ ಜೋಡಿಸ್ತೀವಿ ಅಷ್ಟೇ ರೋಧ ಕಡಿಮೆ ಆಗ್ತಾ ಹೋಗ್ತದೆ. ಒಟ್ಟು ರೋಧವನ್ನು ಇಲ್ಲಿ ಲೆಕ್ಕ ಮಾಡಲಿಕ್ಕೆ ನಾವು R(S)=R1 + R2 + R3 ಅನ್ನೋಂಥ ಫಾರ್ಮುಲಾನ ಯೂಸ್ ಮಾಡ್ತೀವಿ. ಅದೇ ನೀವು ಸಮಾಂತರದಲ್ಲಿ ಬಂದರೆ ಇಲ್ಲಿ ಸರಣಿಯಲ್ಲಿ ಒಟ್ಟು ರೋಧ ಹೆಂಗೆ ಸರಣಿ ರೋಧಗಳು ಹೆಚ್ಚಾಗ್ತಾ ಹೋಗ್ತದೆ. ಅದೇ ನೀವು ಸಮಾಂತರ ಜೋಡಣೆಯಲ್ಲಿ ಬಂದರೆ ಇಲ್ಲಿ ಬಳಸುವ ಫಾರ್ಮುಲಾ 1/Rp = 1/R1 + 1/R2 + 1/R3. ಇಲ್ಲಿ ಒಟ್ಟು ರೋಧ ಕಡಿಮೆ ಆಗ್ತಾ ಹೋಗ್ತದೆ. ಹೇಗೆ ರೋಧಗಳು ಸಂಖ್ಯೆ ಹೆಚ್ಚಾಗ್ತದೆ ಅದು ಕಡಿಮೆ ಆಗ್ತದೆ ಅಂತ. ಇನ್ನು ಇಲ್ಲಿ ಇಫೆಕ್ಟ್ ಹೆಂಗಾಗ್ತದೆ ವಿದ್ಯುತ್ ಪ್ರವಾಹದ ಮೇಲೆ ಅಂದರೆ ವಿದ್ಯುತ್ ಪ್ರವಾಹ ಹೆಚ್ಚು ನಷ್ಟವಾಗ್ತಾ ಹೋಗ್ತದೆ ಇಲ್ಲಿ. ಆದರೆ ಸಮಾಂತರದಲ್ಲಿ ವಿದ್ಯುತ್ ನಷ್ಟ ಕಡಿಮೆ ಆಗ್ತದೆ. ಹಾಗಾಗಿ ವಿದ್ಯುತ್ ಪ್ರವಾಹ ಚೆನ್ನಾಗಿ ಆಗ್ತದೆ. ಇನ್ನು ಉಷ್ಣೋತ್ಪಾದನಾ ಪರಿಣಾಮದ ಬಗ್ಗೆ ನೋಡೋಣ. ಯಾವುದೇ ಒಂದು ವಾಹಕದ ಮೂಲಕ ವಿದ್ಯುತ್ ಹರಿದಾಗ ವಿದ್ಯುತ್ ಪ್ರವಾಹಕ್ಕೆ ವಾಹಕ ಒಡ್ಡುವ ಅಡೆತಡೆಯನ್ನು ರೋಧ ಅಂತ ಹೇಳ್ತೀವಿ. ಆ ರೋಧ ಹೆಚ್ಚಾದಂಗೆ ಅಲ್ಲಿಯ ತಾಪಮಾನ ಹೆಚ್ಚಾಗ್ತಾ ಹೋಗ್ತದೆ. ತಾಪಮಾನ ಹೆಚ್ಚಾದರೆ ವಿದ್ಯುತ್ ಪ್ರವಾಹದಲ್ಲಿ ಅಡೆತಡೆ ಹೆಚ್ಚಾಗಿ ಅದು ಬಿಸಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇದನ್ನೇ ಉಷ್ಣೋತ್ಪಾದನಾ ಪರಿಣಾಮ ಅಂತ ಕರಿತೀವಿ. ಉದಾಹರಣೆಗೆ ಫ್ಯಾನ್ ತುಂಬ ಹೊತ್ತಿಗೆ ತಿರುಗಿದರೆ ಅದು ಬಿಸಿ ಆಗ್ತಾ ಹೋಗ್ತದೆ, ಬಲ್ಬ್ ಬಿಸಿ ಆಗ್ತಾ ಹೋಗ್ತದೆ. ಸೊ ಅಂದರೆ ಉಷ್ಣೋತ್ಪಾದನಾ ಪರಿಣಾಮದ ಬಗ್ಗೆ ನೋಡ್ತಾ ಹೋಗೋಣ. ಜೂಲ್ಸ್ ಅನ್ನುವಂಥ ವಿಜ್ಞಾನಿ H=I²RT ಅನ್ನುವಂಥ ಫಾರ್ಮುಲಾನ ಕೊಡ್ತಾರೆ. ಜೌಲ್ನ ಉಷ್ಣೋತ್ಪಾದನಾ ನಿಯಮ ಅಂತ ಕರಿತೀವಿ ಇದನ್ನು. ಈ ನಿಯಮ ನಮಗೇನು ಹೇಳ್ತತಿ ಅನ್ನೋದನ್ನು ತಿಳ್ಕೊತ ಹೋಗೋಣ. ಜೂಲ್ಸ್ ನಿಯಮದಲ್ಲಿ ಹೇಳ್ತಾನೆ, ವಿದ್ಯುತ್ ಪ್ರವಾಹ ದ್ವಿಗುಣಗೊಂಡರೆ ಅಲ್ಲಿ ಉತ್ಪತ್ತಿಯಾಗುವಂಥ ಉಷ್ಣವು ಹೆಚ್ಚಾಗುತ್ತಾ ಹೋಗುತ್ತದೆ. ಎಷ್ಟು ಹೆಚ್ಚಾಗ್ತದೆ ಅಂತಂದರೆ ಡಬಲ್ ಆಗ್ತದೆ. H=I². ರೋಧ ಹೆಚ್ಚಾದರೆ ಸಹ ಉಷ್ಣೋತ್ಪಾದನ ಹೆಚ್ಚಾಗ್ತದೆ. ಇಲ್ಲಿ ನಾವು ನೋಡ್ತಿದ್ದೀವಿ ಕರೆಂಟ್ ಹೆಚ್ಚಾದರೆ ಹೀಟ್ನೂ ಹೆಚ್ಚಾಗ್ತದೆ. ಯಾಕಂದರೆ ಅಲ್ಲಿ ರೋಧ ಹೆಚ್ಚಾದಂತೆ ಉಷ್ಣ ಹೆಚ್ಚಾಗಿ ಮಾಡ್ತದೆ. ರೆಸಿಸ್ಟೆನ್ಸ್ ಹೆಚ್ಚಾದ್ರೂ ಸಹ ರೋಧ ಹೆಚ್ಚಾಗ್ತಾ ಹೋಗ್ತದೆ. ರೋಧ ಹೆಚ್ಚಾದರೆ ಉಷ್ಣ ಬಿಡುಗಡೆ ಆಗುವ ಉಷ್ಣ ಹೆಚ್ಚಾಗ್ತಾ ಹೋಗ್ತದೆ. ದ ಲಾಸ್ಟ್ ಒನ್, ಟೈಮ್ ಹೆಚ್ಚಾದರೆ ಎಷ್ಟೊತ್ತು ನಾವು ಆ ವಸ್ತುವನ್ನು ಬಳಸ್ತೀವಿ ಅಷ್ಟು ಬಿಡುಗಡೆ ಆಗುವ ಉಷ್ಣ ಹೆಚ್ಚಾಗ್ತಾ ಹೋಗ್ತದೆ. ಸೊ ಇಲ್ಲಿ ಉಷ್ಣೋತ್ಪಾದನಾ ಪರಿಣಾಮವನ್ನು ಬಳಸಿ ನಾವು ಹಲವಾರು ಸಾಧನಗಳನ್ನು ಬಳಸ್ತೀವಿ. ಅದರಲ್ಲಿ ವಿದ್ಯುತ್ ಒಲೆ ಅಥವಾ ನಾವು ಬಳಸುವಂಥ ಗೀಸರ್, ಹೀಟರ್ಗಳು ಮತ್ತು ಇಸ್ತ್ರಿ ಪೆಟ್ಟಿಗೆ, ಈ ಥರದ ಹಲವಾರು ಸಲಕರಣೆಗಳಲ್ಲಿ ಜೌಲ್ನ ಉಷ್ಣೋತ್ಪಾದನಾ ಪರಿಣಾಮವನ್ನು ಬಳಸ್ತೀವಿ. ಈವನ್ ಫ್ಯೂಸ್ಗಳಲ್ಲೂ ಸಹ ಉಷ್ಣೋತ್ಪಾದನಾ ಪರಿಣಾಮವನ್ನು ಬಳಸ್ತೀವಿ ಅಂತ ಹೇಳ್ತಾ ಈ ಪಾಠವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಧನ್ಯವಾದ, ನಮಸ್ಕಾರ.